ಅಂತ ಹೇಳ್ತಾ ಇದೆಯಲ್ಲ, ನೀರಕ್ಕೆ ಬಾತ್ರೂಮ್ಗೆ ಏನಕ್ಕೂ ವಸತಿ ಇಲ್ಲ ಇಲ್ಲಿ. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಇಲ್ಲಿ ತೋಪಲ್ಲಿ CCTV ಕ್ಯಾಮ್ರಾ ಇಕ್ಕಿದ್ದಾರೆ ಸರ್. ನಮಗೆ ಹೆಂಗೆ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ. ಅಂದೇನಹಳ್ಳಿಯಲ್ಲಿ ಸರ್ಕಾರ ಜಾಗದಲ್ಲಿ ಸರ್, ಬಂಡೆ ಜಾಗದಲ್ಲಿ ಮೂಲಸೌಕರ್ಯಕ್ಕೆ ನಾವೇ ಮಾಡ್ಕೊಳ್ಳೋಣ ಅಂತ ನಾವು ಕಟ್ಟಕ್ಕೆ ಹೋದರೆ ನಮಗೂ ಕಟ್ಟಕ್ಕೆ ಬಿಟ್ಟಿಲ್ಲ. ರೋಡ್ ಇಲ್ಲ, ಏನೂ ಇಲ್ಲ ಸರ್. ನಮಗೆ ವಸತಿ ಮಾಡಿಕೊಡೋಕ್ಕೂ ಯಾರು ಇದು ಮಾಡ್ತಾ ಇಲ್ಲ. ಪ್ರತಿ ಎಲೆಕ್ಷನ್ಗೂ ಇಲ್ಲಿ ನಾಮಿನೇಟ್. ಬಾಲಿ ಇಂಡೋನೇಷಿಯನ್ ಇಂಟರ್ನ್ಯಾಷನಲ್ ಎಕ್ಸ್ಪೋ ಇದೇ ಜುಲೈ 16ರಿಂದ ಜುಲೈ 20. ಸ್ಥಳ ಶ್ರೀ ಸಾಯಿ ರುಕ್ಮಿಣಿ ಮಹಲ್, ಆನೇಕಲ್. ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಬರ್ತಾರೆ, ನಿಮಗೆ ನೀರಿನ ಸೌಲಭ್ಯ ಮಾಡಿಕೊಡ್ತೀವಿ, ಕರೆಂಟ್ ಸೌಲಭ್ಯ ಮಾಡಿಕೊಡ್ತೀವಿ. ಇಲ್ಲಿ ಬಡವರಿಗೆ ಬಂದು ಅವರು ಮನೆ ಒದಿಸ್ಕೊಡ್ತಿಲ್ಲ, ನೀರು ಒದಿಸ್ಕೊಡ್ತಿಲ್ಲ, ಕರೆಂಟ್ ಕೇಳ್ತಿಲ್ಲ. ಬರೀ ಮನೆ ಕಟ್ತಿದ್ದೀರಾ, ನೀವು ಶೌಚಾಲಯ ಕಟ್ತಿದ್ದೀರಾ ಅಂತೇಳಿ ನಿರ್ಬಂಧನೆಗಳಾಗ್ತಿದ್ದಾರೆ ಹೊರತು. ಬಲಾಢ್ಯರು, ಸಿರಿವಂತರು, ಸ್ಥಿತಿವಂತರು ಎಷ್ಟು ಎಕರೆಗಳನ್ನು ಬೇಕಿದ್ರು ಸರ್ಕಾರಿ ಜಾಗಗಳನ್ನ ಅಥವಾ ಗೋಮಾಳಗಳನ್ನ ಒತ್ತುವರಿ ಮಾಡಿಕೊಂಡು ಐಷಾರಾಮಿ ಜೀವನವನ್ನ ನಡೆಸಬಹುದು. ಆದ್ರೆ ಬಡವನೊಬ್ಬ 10 ಅಡಿನೋ 20 ಅಡಿನೋ ಅಲ್ಲಿ ನಿರ್ಗತಿಕನಾಗಿದ್ದು ಸೂರಿಲ್ಲದವನು ಮನೆ ನಿರ್ಮಿಸಿಕೊಂಡ್ರೆ ಅದುವೇ ಒಂದು ದೊಡ್ಡ ಅಪರಾಧ ಆಗೋಗುತ್ತೆ. ಅದರಲ್ಲೂ ಅವರ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಸ್ಥಿತಿವಂತರು ಇದ್ರೆ ಅಂತೂ ಅವರ ಗೋಳು ಹೇಳತೀರದು. ಅವರಿಗೆ ಇನ್ನಿಲ್ಲದ ಕಿರುಕುಳವನ್ನ ನೀಡ್ತಾರೆ, ಇನ್ನಿಲ್ಲದ ಕಾನೂನುಗಳನ್ನ ಹುಡುಕ್ತಾರೆ ಅನ್ನೋದಕ್ಕೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅಂದೇನಹಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತ ಅಂದೇನಹಳ್ಳಿ ಗ್ರಾಮದ ಆ ಒಂದು ಬಂಡೆ ಜಾಗದಲ್ಲಿ ಇಲ್ಲಿ ಒಂದು 16 ವರ್ಷಗಳಿಂದ ಬಡವರು ಚಿಕ್ಕ ಚಿಕ್ಕ ಮನೆಗಳನ್ನ ನಿರ್ಮಿಸಿಕೊಂಡಿದ್ದಾರೆ. ಅಲ್ಲೇ ಪಕ್ಕದಲ್ಲಿರ್ತಕ್ಕಂತಹ ಬಲಾಢ್ಯ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕಲ್ಲನ್ನು ಹಾಕಿದ್ರು ಕೂಡ ಅದ್ಯಾವುದನ್ನು ಲೆಕ್ಕಿಸದ ಆ ಬಲಾಢ್ಯ ಈಗ ಈ ಅಂದೇನಹಳ್ಳಿಯ ಬಲಾಢ್ಯನೋರ್ವ ಯಾರು ಈ ನಿರ್ಗತಿಕರು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೋ ಅವರಿಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ. ಪಕ್ಕದಲ್ಲಿರ್ತಕ್ಕಂಥ ತೋಪಿಗೆ ಹೋದ್ರೆ ಅಲ್ಲೆಲ್ಲವೂ ಕೂಡ CC ಕ್ಯಾಮ್ರಾಗಳನ್ನ ಹಾಕಿ ವಿಕೃತಿಯನ್ನ ತೋರಿಸ್ತಾ ಇದ್ದಾನೆ. ಇದರಿಂದ ಬೇಸತ್ತಂತಹ ಮಹಿಳೆಯರು ಬದುಕಲು ಆಗದೆ ಸಾಯಲು ಆಗದೆ ಒಂದು ರೀತಿಯಾದಂತಹ ಈ ಒಂದು ವಿಲಕ್ಷಣ ಮನುಷ್ಯನ ನಡುವೆ ಬದುಕೋದು ಹೇಗೆ ಅಂತೇಳಿ ಹೈರಾಣಾಗಿದ್ದಾರೆ. ಇನ್ನು ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ಲ. ಇದೊಂದು ರೀತಿಯಾದಂತ ಮಾನವ ಕುಲಕ್ಕೆ ದೊಡ್ಡ ಘನಘೋರ ದುರಂತ ಅಂದ್ರೆ ತಪ್ಪಾಗಲಾರದು. ಈ ಒಂದು ಸ್ಥಳದಲ್ಲಿ ಆ ಬಡವರಿಗೆ ಅದು ಸರ್ಕಾರಿ ಬಂಡೆ ಜಾಗ, ಅಲ್ಲಿ ಕಸವನ್ನು ಮತ್ತೇನನ್ನು ತುಂಬಿಸ್ಲಾಗ್ತಾ ಇತ್ತು. ಈಗ ಆ ಜಾಗದಲ್ಲಿ ಈ ಮನೆಗಳನ್ನ ನಿರ್ಮಿಸಿಕೊಂಡಿದ್ರೆ ಅವರಿಗೆ ಇನ್ನಿಲ್ಲದಂತ ಕಿರುಕುಳವನ್ನ ನೀಡ್ತಿದ್ದಾರೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಕನಿಷ್ಠ ನಮ್ಗಲ್ಲಿ ಶೌಚಾಲಯದ ವ್ಯವಸ್ಥೆ ಏನಾದ್ರೂ ಮಾಡ್ಕೊಡಿ ಅಂತಂದ್ರೆ ಅದನ್ನು ಕೂಡ ಮಾಡ್ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಇನ್ನಿಲ್ಲದ ಕಾನೂನುಗಳನ್ನ ಹೇಳ್ತಿದ್ದಾರಂತೆ. ಆ ಜನರ ಗೋಳು ಮುಗಿಲು ಮುಟ್ಟಿದೆ. ಅವರೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನ ಹೊರಹಾಕಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇಲ್ಲಿಗೆ ನೀವು ನೋಡ್ತಾ ಇರುವಂತದ್ದು ನೀಲಗಿರಿ ತೋಪು. ಈ ತೋಪು ಸುತ್ತಮುತ್ತಲೂ ಕೂಡ ಕ್ಯಾಮ್ರಾಗಳನ್ನ ಅಳವಡಿಸಿದ್ದಾರೆ. ಅಂದ್ರೆ CC ಕ್ಯಾಮ್ರಾಗಳನ್ನ ಅಳವಡಿಸಿ ಯಾರು ಮಹಿಳೆಯರು ಹೋಗ್ತಾರೆ ಅಥವಾ ಅವರು ಬಹಿರ್ದೆಸೆಗೆ ಹೋಗೋದನ್ನು ಕೂಡ ಈ CC ಕ್ಯಾಮ್ರಾಗಳನ್ನ ಹಾಕಿ ವಿಕೃತಿಯನ್ನ ತೋರಿಸುವಂತ ಮನುಷ್ಯನಿಗೆ ಏನ್ ಹೇಳ್ಬೇಕು. ಈ ವಾಹನದಲ್ಲಿ ನಿಂತಿರುವ ಮತ್ತು ಕುಳಿತಿರ್ತಕ್ಕಂಥ ಇದೇ ವ್ಯಕ್ತಿಯೇ ಅಂದ್ರೆ ಅವರಿಗೆ ಹಿಂಸೆಯನ್ನ ಕೊಡ್ತಾ ಇರುವಂತವ್ರು ಅಂತೇಳಿ ಗಂಭೀರವಾದಂತ ಆರೋಪನ ಮಾಡ್ತಿದ್ದಾರೆ. ಆ ಎಲ್ಲ ದೃಶ್ಯಗಳು ನೋಡ್ತಾ ಇನ್ನಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ ಆ ಎಲ್ಲವನ್ನು ಕೂಡ ನೋಡೋಣ ಬನ್ನಿ. ಅಂದೇನಹಳ್ಳಿಯಲ್ಲಿ ಸರ್ಕಾರ ಜಾಗದಲ್ಲಿ ಸರ್, ಬಂಡೆ ಜಾಗದಲ್ಲಿ ಸರ್ವೆ ನಂಬರ್ 38 40 ವರ್ಷದಿಂದ ಇದೀವಿ ಸರ್. ನಾವು ಹಾಕಿದೀವಿ ಸರ್, 94C ಹಾಕಿದೀವಿ. 2022ರಲ್ಲಿ ಹಾಕಿರೋದು ಸರ್, 21ರಲ್ಲಿ ಹಾಕಿರೋದು.
ಮತ್ತು ಅದು ಯಾವ ಥರದ್ದು ರೆಸ್ಪಾನ್ಸ್ ನಮ್ಗೆ ಕೊಟ್ಟಿಲ್ಲ, ಯಾವುದೂ ಬಂದೂ ಇಲ್ಲ ಸರ್ ನಮಗೆ. ಅಂದರೆ RI ಸರ್ ಅವರು ಬಂದು ಕೇಳಿದ್ರು ಸರ್ ನಮಗೆ. ಕೇಳಿದವಾಗ ಸರ್ ಅವರು ಯಾವ ಥರ ಹೇಳಿದ್ರು ಅಂತಂದರೆ ಒಂಥರ ಹೇಳಿದ್ರು ಕಟ್ಬಾರ್ದು, ಸ್ಟಾಪ್ ಮಾಡಿ ಹಂಗೆ ಅಂತ. ಅದಕ್ಕೋಸ್ಕರ ಸರ್ ನಾವು ಹೇಳಿದ್ವಿ ಸರ್, ಇಷ್ಟು ವರ್ಷದಿಂದ ನಾವು ಇದ್ದೀವಿ, ಯಾವ ಥರನೂ ನೀವು ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ಬಂದು ನಿಮ್ಮ ಹತ್ರನೂ ಕೇಳಿದ್ದೀವಿ, ಪಂಚಾಯತಿಯಲ್ಲಿ ಕೇಳಿದ್ದೀವಿ. ನಾವು ಪಂಚಾಯತಿಯಲ್ಲಿ ಹೋದ್ರೆ ನಿಮ್ಮ ಹತ್ರ ಹೋಗಿ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಬಂದರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತೀರಾ ಅಂತ ಹೇಳಿದ್ರು ಸರ್. ಮತ್ತು RI ಸರ್ ಅವರು ನಾನು ಕೇಳಿದ್ದಕ್ಕೆ ಏನಂತಂದರು ಸರ್, ಅವರಂದರೆ ನಿಮ್ಗೆ ನಾವೇನಾದರೂ ಶೌಚಾಲಯ ಕೊಡ್ತೀವಿ ಅಂತ ಹೇಳಿದ್ರಾ, ಇಲ್ಲ ಹಕ್ಕುಪತ್ರ ಕೊಡ್ತೀರಿ ಅಂತ ಹೇಳಿದ್ರಾ ಅಂತೆಲ್ಲ ಹೇಳಿದ್ರು ಸರ್. ಅವರು FIR ಮಾಡ್ತೀನಿ ನಿಮ್ಮ ಮೇಲೆ ಅಂತ ಹೇಳಿದ್ರು ಸರ್. ಅದಕ್ಕೋಸ್ಕರ ನಾವು ಆ ಥರ ನಡ್ಕೊಬೇಕಾಗಿತ್ತು ಅಷ್ಟೇ. ನಾವು ಮಾತಾಡ್ಬಿಟ್ಟಿದ್ರಿ ಆ ಥರ ಅಂತಂದರೆ ಆ ಥರ ಮಾತಾಡಿದ್ದು ತಪ್ಪಾಯಿತು ನಂದು, ಸಾರಿ ಅಂತ ಕೇಳ್ತೀನಿ ನಾನು ಅವರಿಗೆ. ರಸ್ತೆ ಸರ್ ಅಂತಂದರೆ ಗೌರ್ಮೆಂಟ್ ಜಾಗದಲ್ಲೇ ಇದೆ ಸರ್. ಇದೆ ಚರಂಡಿ ಇಲ್ಲ ಸರ್, ವಿದ್ಯುತ್ ಇದೆ, ಚರಂಡಿ ಇಲ್ಲ ಸರ್, ನೀರಿಲ್ಲ ಸರ್, ನೀರಿಲ್ಲ, ಕರೆಂಟ್ ಇಲ್ಲ ಸರ್. ಕೇಳಕ್ಕೆ ಹೋದರೆ ಪಂಚಾಯತಿಯಲ್ಲಿ ಯಾವ ರೆಸ್ಪಾನ್ಸು ಬರ್ತಾ ಇಲ್ಲ ನಮಗೆ. ಇಲ್ಲಿ ಬಂದು ಸುಮಾರು ಒಂದು 10 ಮನೆಗಳಿದ್ದಾವೆ. ಇಲ್ಲಿ ಬಂದು ಮೂಲ ಸೌಕರ್ಯ ಯಾರಿಗೂ ಇರಲ್ಲ. ಅದನ್ನು ಕೇಳೋಕೆ ಹೋಯ್ತಕ್ಕೆ ಇದು ಅಂಜನಹಳ್ಳಿ ಗ್ರಾಮ ಪಂಚಾಯತಿಗೆ ಲೆಟ್ರ್ ಕೊಟ್ಟರೆ ಅವ್ರ ಕಡೆಯಿಂದ ಯಾವ ರೆಸ್ಪಾಂಡ್ ಇಲ್ಲ ನಮಗೆ. ಮತ್ತು ಸರ್ಜಾಪುರ ಹೋಗಿ ಅಲ್ಲೂ ಕೇಳಿದ್ದೀವಿ, ಈ ಥರ ಆಗಿದೆ, ಈ ಥರ ಇದೆ ಅಂತ ಕೇಳಿದ್ದಕ್ಕೆ ಅವರು ಅದಕ್ಕೆ ನಮಗೂ ಉತ್ತರ ಕೊಟ್ಟಿಲ್ಲ. ಅದನ್ನು ಬಿಟ್ಟು ಮತ್ತೆ ಆನೇಕಲ್ಗೂ ಹೋಗಿದ್ದೀವಿ, ಅಲ್ಲಿಂದಲೂ ನಮಗೆ ಈ ಥರ ಆಗಿದೆ, ಈ ಥರ. ಆಮೇಲೆ 94C ನಾವು ಅಪ್ಲೈ ಮಾಡಿರ್ತೀವಿ. ಎಲ್ಲರೂ ಒಂದು 7ರಿಂದ 8 ಮನೆಯಿಂದ ಅಪ್ಲೈ ಮಾಡಿರ್ತಾರೆ. ಒಬ್ಬರ ಹತ್ರ ಇದ್ದ ಆಧಾರ ಏನಿದೆ ಅದನ್ನೆಲ್ಲ ನಮಗೆ ಈ ಥರ ಕೊಡಿ, ನಮಗೆ 94C ಹಾಕಿದೆ, 2021 94C ಹಾಕ್ಕೊಂಡಿರೋದು. ಅದನ್ನು ಕೇಳಿದರೆ ಅದು ಫೈಲೇ ಇಲ್ಲ ಅಂತ ಹೇಳ್ತಾರೆ ಒಬ್ಬರು. ಅದಾದಮೇಲೆ ಅದೆಲ್ಲ ಆಯಿತು ಅಂತ ನಾವೇ ಸ್ವಂತವಾಗಿ ಮೂಲಸೌಕರ್ಯಕ್ಕೆ ನಾವೇ ಮಾಡ್ಕೊಳ್ಳೋಣ ಅಂತ ನಾವು ಕಟ್ಟೋಕೆ ಹೋದರೆ ನಮಗೂ ಕಟ್ಟೋಕೆ ಬಿಟ್ಟಿಲ್ಲ. ಅದಾದಮೇಲೆ ದಾರಿ ಕೇಳ್ತಾರೆ ಅಂದರೆ ದಾರಿ ಬಂದು ಗೌರ್ಮೆಂಟ್ ಲ್ಯಾಂಡಲ್ಲಿ ದಾರಿ ಬೇಕಂತೆ. ನೀನು ಗೌರ್ಮೆಂಟ್ ಲ್ಯಾಂಡಲ್ಲಿ ಮನೆ ಕೊಟ್ಕೊಂಡಿದ್ದೀರಾ, ನಮಗೂ ಗೌರ್ಮೆಂಟ್ ಲ್ಯಾಂಡಲ್ಲಿ ಜಾಗ ಕೊಡಬೇಕು, ಆ ಥರ ಬಂದು ನಮಗೆ ತೊಂದರೆ ಕೊಡ್ತಾಯಿದ್ದಾರೆ. ಆಮೇಲೆ ಮತ್ತು ಕ್ಯಾಮ್ರಾಗಳು ಮತ್ತು ನಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಕ್ಯಾಮ್ರಾಗಳು ಅವ್ರ ಜಮೀನು ಬಿಟ್ಕೊಂಡಿಲ್ಲ. ಕ್ಯಾಮ್ರಾಗಳೆಲ್ಲ ಫೋಕಸ್ ನಮ್ಮ ಮನೆ ಕಡೆ, ಈ ಕಡೆ ಓಡಾಡೋ ದಾರಿ ಮತ್ತು ಆ ಕಡೆ ತೋಪಿದೆ, ತೋಪಲ್ಲಿ ವಾಶ್ರೂಮ್ಗೆ ಹೋಗ್ತೀವಿ, ಅಲ್ಲಿ ಒಳಗಡೆಗೂ ಒಂದು ಹಾಕೊಂಡಿದ್ದಾರೆ. ಈ ಥರದಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಯಾರು ತೊಂದರೆ ಕೊಡ್ತಾರೆ ಸರ್? ನಮ್ಮ ಪಕ್ಕದ ಜಮೀನವರು ಸರ್. ಇಲ್ಲಿ ಬಾತ್ರೂಮ್ ಇಲ್ಲ, ನೀರು ವಸತಿ ಇಲ್ಲ, ಹೋಗೋಕೆ ದಾರಿ ಇಲ್ಲ, ಏನು ಇಲ್ದಿರ ನೋಡಿ ಕ್ಯಾಮ್ರಾ ಮಡಿಕೊಂಡು ಕೂತವ್ರೆ. ನಾವು ಹೆಂಗೆ ಹೋಗೋದು, ಏನು ಹೆಣ್ಮಕ್ಳು ಅನ್ನೋದು ಏನು ಇದು ಬೇಡ ನಮ್ಗೆ. ಎಲ್ಲಿಕನ ಹೋಗ್ಲಿ ಅಲ್ಲಿ ಮನೆ ಕ್ಯಾಮ್ರಾ ಇರ್ತದೆ. ನಾವೇನು ಮಾಡೋಕ್ಕದು, 1ಕ್ಕೆ 2ಕ್ಕೆ ಹೆಂಗೆ ಹೋಗೋದು ನಾವು? ಎಲ್ಲಿ ದಾರಿ ಇಲ್ಲ ನಮ್ಗೆ, ಅದು ಹೊಸದು ಮಾಡಿ ಕೊಡ್ಬೇಕು ನಮ್ಗೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ? 30 ವರ್ಷ ಆಯ್ತು. ನೀರಿದೆಯಾ? ಕುಡಿಯೋ ನೀರು? ನೀರೇ ಇಲ್ಲ ಅಂತ ಹೇಳ್ತಾ ಇದ್ವಲ್ಲ. ನೀರಕ್ಕೆ ಬಾತ್ರೂಮ್ಗೆ ಏನಕ್ಕೂ ವಸತಿ ಇಲ್ಲ ಇಲ್ಲಿ. ರೋಡ್ ಕೂಡ ಇಲ್ದಿರ ಇವಾಗ ಇದನ್ನು ಬಂದಿದ್ದೀವಿ. ಇಲ್ಲಿ ರೋಡು ಇಲ್ಲ ನಮ್ಗೆ, ಓಡಾಡೋಕೆ ದಾರಿ ಇಲ್ಲ. ನಾವು ಕೂಲಿಗೆ ಹೋಗ್ಬೇಕು, ನಾಳೆ ಮಾಡ್ಕೊಂಬರೋ ಪಟ್ಕೆ ಇಲ್ಲಿ ಕತ್ಲಾಗ ಹೆಂಗೆ ಓಡಾಡೋದು ನಾವು? ಇಲ್ಲಿ 1 ವರ್ಷ ಮಗುದಲ್ಲಿ ನಾನು ತೊಗೊಬಂದು ಇಲ್ಲಿ ಸಾಕಿತ್ತು. 50-60 ವರ್ಷ ಆಯಿತು ನಮ್ಮ ಅಪ್ಪ ನಮ್ಮಮ್ಮ ಇಲ್ಲಿರೋ ಗಂಟ ಇದ್ರಿ. ಮದುವೆ ಆಗಿ ಹೋದ್ಮೇಲೆ ನಾವಿಲ್ಲಿ ಗುಡಿಸಲು ಬಿದ್ದೋಯ್ತು. ಗುಡಿಸಲು ಬಿದ್ದ ಮೇಲೆ ನಾವು ಇಲ್ಲಿ ಮನೆ ಕಟ್ಕೊಂಡ್ರಿ. ನಮ್ಗೆ ನೀರು ವಸತಿ ಇಲ್ಲ, ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಏನೂ ಇಲ್ಲ ಸರ್. ನಮಗೆ ವಸತಿ ಮಾಡಿಕೊಡೋಕ್ಕೂ ಯಾರು ಇದು ಮಾಡ್ತಾ ಇಲ್ಲ. ಅದಕ್ಕೆ ನೀವೇ ಇದು ಹೆಲ್ಪ್ ಮಾಡಬೇಕು. ಇಲ್ಲಿ ತೋಪಲ್ಲಿ CCTV ಕ್ಯಾಮ್ರಾ ಇಕ್ಕಿದ್ದಾರೆ ಸರ್. ನಮಗೆ ಹೆಂಗೆ ಹೋಗ್ಬೇಕು ಏನು ಅಂತ ಗೊತ್ತಾಗಲ್ಲ. ಈ ಥರ ಎಲ್ಲ ಮಾಡಿದ್ರೆ ನಮ್ಗೆ ಏನು ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಸರ್. ನೀವೇ ಅದಕ್ಕೆ ದಾರಿ ತೋರಿಸ್ಕೊಡ್ಬೇಕು. ಸಹಜವಾಗಿ ಒಬ್ಬ ಮನುಷ್ಯ ತನಗೆ ವಸತಿಗಾಗಿ ಒಂದು ಚಿಕ್ಕ ಗೂಡನ್ನ ನಿರ್ಮಿಸಿಕೊಳ್ತಾನೆ. ಅಲ್ಲಿ ಮೂಲಭೂತವಾಗಿ ಶೌಚಾಲಯದ ವ್ಯವಸ್ಥೆ, ಅಡಿಗೆ ಮನೆ ಇವೆಲ್ಲವೂ ಕೂಡ ಇರಬೇಕಾಗತ್ತೆ. ಆದ್ರೆ ಈ ಬಡವರಿಗೆ ಅದೊಂದು ರೀತಿಯಾದಂತಹ ಮರೀಚಿಕೆ ಆಗಿದೆ. ಜೊತೆಗೆ ನಿತ್ಯ ಕರ್ಮಗಳನ್ನ ಮಾಡಿಕೊಳ್ಳಲು ಇನ್ನಿಲ್ಲದಂತಹ ಸಾಹಸವನ್ನ ಮಾಡಬೇಕಾಗಿದೆ ಮತ್ತು ನಿತ್ಯವೂ ನರಕವನ್ನ ಅನುಭವಿಸುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂತಹ ಈ ಸ್ಥಿತಿವಂತ ಇವರಿಗೆ ಇನ್ನಿಲ್ಲದಂತ ಕಿರುಕುಳವನ್ನ ನೀಡ್ತಿದ್ದಾರೆ ಅಂತೇಳಿ ಇನ್ನಷ್ಟು ಹೋರಾಟಗಾರರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಹೀಗೆ. ಸರ್ವೆ ನಂಬರ್ 38ರಲ್ಲಿ 28 ಗುಂಟೆ ಜಾಗ, ಸರ್ಕಾರಿ ಬಂಡೆ ಜಾಗ ಅಂತ ಉಳ್ಕೊಂಡಿದೆ. ಇಲ್ಲಿ ಈ ಸರ್ಕಾರಿ ಬಂಡೆ ಜಾಗದಲ್ಲಿ 35ರಿಂದ 40 ವರ್ಷಗಳಿಂದನೂ ಮೂಲತಃ ವಾಸ ಇದ್ದಾರೆ ಜನ. ಇಲ್ಲಿ ವಾಸ ಇರೋದಕ್ಕೆ ಕುರುಹುಗಳೇನೆಂದರೆ ಅವ್ರದ್ದು ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ವೋಟರ್ ಐ ಡಿ ಆಗಲಿ ಇದೇ ಜಾಗದಲ್ಲಿದೆ. ಪ್ರತಿ ಎಲೆಕ್ಷನ್ಗೂ ಇಲ್ಲಿ ನಾಮಿನೇಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಬರ್ತಾರೆ, ನಿಮಗೆ ನೀರಿನ ಸೌಲಭ್ಯ ಮಾಡಿಕೊಡ್ತೀವಿ, ಕರೆಂಟ್ ಸೌಲಭ್ಯ ಮಾಡಿಕೊಡ್ತೀವಿ, ಶೌಚಾಲಯ ಸೌಲಭ್ಯಗಳು ಮಾಡಿಕೊಡ್ತೀವಿ, ಮನೆಗಳನ್ನ ಗ್ರ್ಯಾಂಟಾಗಿ ನಿರ್ಮಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು ಇವ್ರ ಬಳಿ ಓಟ್ ಹಾಕ್ಸ್ಕೊಳ್ತಾರೆ. ಓಟ್ ಹಾಕ್ಸ್ಕೊಂಡಿದ್ದಾದಮೇಲೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಯಥಾಸ್ಥಿತಿಗೆ ಇವ್ರು ಬರ್ತಾರೆ. ಈ ಯಥಾಸ್ಥಿತಿಗೆ ಬಂದಿರೋದಕ್ಕೆ ಸಾಕ್ಷಿಗಳು ಇವತ್ತಿಗೂ ಉಳ್ಕೊಂಡಿದೆ. ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ, ಒಂದು ಲೈಟ್ ಕಂಬ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಒಂದೇ ಒಂದು ನೀರಿನ ಕೊಳಾಯಿ ಸಹ ಇಲ್ಲಿ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ದರೆ ಇವರಿನ್ನೂ ಯಾವ ಕಾಲದಲ್ಲಿ ಸುಮಾರು ಒಂದು 30 ವರ್ಷಕ್ಕೆ ಹಿಂದಿನ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಬಂಡೆ ಜಾಗದಲ್ಲಿ ವಾಸ ಇರೋವಂಥ ಜನಗಳು. ಇವತ್ತಿಗೂ ಇವ್ರಿಗೆ ನೀಟಾಗಿ ಈ ಏನದು ಶೌಚಾಲಯದ ವ್ಯವಸ್ಥೆಗಳಿಲ್ಲ. ಎಷ್ಟೋ ಜನ ನೀವು ನೋಡ್ತಾ ಇರ್ಬೋದು, ಹೆಣ್ಮಕ್ಳು ಇಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಈ ನೀಲಗಿರಿ ತೋಪು ಬಳಸ್ತಿದ್ದಾರೆ. ಈ ತೋಪು
10 ಮನೆಗಳಿಗೂ ಇದೊಂದೇ ತೋಪು ಇರೋದ್ರಿಂದ ಇವ್ರಿಗೆ ತುಂಬ ಸಮಸ್ಯೆ. ಯಾರಾದರೂ ಒಬ್ಬರು ಹೋದರೆ ಮತ್ತು ಇನ್ನೊಬ್ಬರು ಬರೋವರೆಗೂ ಇಲ್ಲಿ ಕಾಯಬೇಕು, ಕಾವಲು ಕಾಯಬೇಕು. ಆ ಥರ ಸಮಸ್ಯೆಗಳಾಗ್ಬಿಡುತ್ತೆ. ರಾತ್ರಿ ಹೊತ್ತು ಹಾವು, ಚೇಳು. 29 ಗುಂಟೆ ಏನಿದೆ ಈ ಕಲ್ಲು ಬಂಡೆ ಜಾಗದಲ್ಲಿ ಬಡವರು ಇಲ್ಲಿ ನಿರಾಶ್ರಿತರು ಅನ್ಬೋದು, ಏನು ಇಲ್ಲದೆ ನಿರಾಶ್ರಿತರು ಅನ್ಬೋದು. ಅಂಥವರು ಸುಮಾರು 40-45 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದಾರೆ. ಇದು ಯಾರಿಗೂ ಕಣ್ಣಿಗೆ ಕಾಣಿಸ್ತಿಲ್ಲ. ಎರಡನೇದು ಬಂದು ಹೆಣ್ಮಕ್ಳಿಗೆ ಶೌಚಾಲಯ ಸರ್, ಮನೆಗಿಂತ ಮುಖ್ಯವಾಗಿ ಶೌಚಾಲಯ. ಅದ್ರ ಕಡೆ ಯಾರೂ ಗಮನ ಕೊಡ್ತಿಲ್ಲ. ನಮ್ಮ RI ಸರ್ ಬಂದು ಮಾತಾಡಿರೋಂಥದ್ದು ತಪ್ಪು. ಯಾಕೆ ತಪ್ಪು ಅಂದರೆ ಇಲ್ಲಿ ಬಡವರಿಗೆ ಬಂದು ಅವರು ಮನೆ ಒದಿಸ್ಕೊಡ್ತಿಲ್ಲ, ನೀರು ಒದಿಸ್ಕೊಡ್ತಿಲ್ಲ, ಕರೆಂಟ್ ಕೇಳ್ತಿಲ್ಲ. ಬರೀ ಮನೆ ಕಟ್ತಿದ್ದೀರಾ, ನೀವು ಶೌಚಾಲಯ ಕಟ್ತಿದ್ದೀರಾ ಅಂತೇಳಿ ನಿರ್ಬಂಧನೆಗಳಾಗ್ತಿದ್ದಾರೆ ಹೊರತು ಅವ್ರಿಗೆ ಆಗ್ತಿರೋಂಥ ಅನಧಿಕೃತವಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ತಿಲ್ಲ ಅವರು. ಉದ್ದೇಶ ಅಷ್ಟೇ, ಬಡವರಿಗೆ ನ್ಯಾಯ ಸಿಗಬೇಕು, ಹೆಣ್ಮಕ್ಳು ಇರೋವಂಥ ಒಂದು ಕುಟುಂಬಗಳವ್ರಿಗೆ ಒಂದು ಜಾಗ ದೊರಕಿಸ್ಕೊಡ್ಬೇಕು. ಮುಖ್ಯವಾಗಿ ನಮಗೆ ಶೌಚಾಲಯ ಬೇಕು. ಯಾಕೆ ಅಂದರೆ ಈಗ ಈ ಪ್ಲೀಸ್ ತೋಪು, ಅದು ನೀಲಗಿರಿ ತೋಪು ಏನಿದೆ, ಸುತ್ತಲೂ ಕ್ಯಾಮ್ರಾ ಇದೆ. ಅವ್ರ ಮನೆ ಹೆಣ್ಮಕ್ಳು ಅದೇ ಥರ ಇದ್ದಾಗ ಅವ್ರ ಮನೆ ಹೆಣ್ಮಕ್ಳನ್ನ ಕಳಿಸ್ಕೊಡ್ತಾರಾ? ಇಲ್ಲ ನಾವು ಇಲ್ಲ ಹೋಗೋಕ್ಕಾಗುತ್ತಾ? ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ಸಿಗಬೇಕಾದ ಅನುಕೂಲ ಏನೂ ಸಿಗ್ತಲ್ಲ ಸರ್ಕಾರದಿಂದ. ಆದರೆ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಇವ್ರಿಗೆ ಏನು ಅನುಕೂಲ ಬೇಕೋ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೇಳಿ. ಆಮೇಲೆ ನಮ್ಮ RI ಸಾಹೇಬ್ರಿಗೂ ಇದನ್ನೇ ನಾನು ಹೇಳೋದು. ಬೇರೆ ಕಡೆ ತೋಪಿನಲ್ಲಿ ಹೋಗ್ತಾರೆ. ಹಾಗಾಗಿರ್ಬೇಕಾದ್ರೆ ಅವ್ರ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ಅವ್ರ ಜಮೀನಿಗೆ ಏನು ಬೇಕೋ ಅವ್ರು ಮಾಡ್ಕೋಬೇಕು. ಬೇರೆ ಔಟ್ಸೈಡ್ ಇರೋ ಕಲ್ಲನ್ನು ಏನಕ್ಕೆ ಕ್ಯಾಮ್ರಾಗಳೆಲ್ಲ ಫಿಕ್ಸ್ ಮಾಡಿದ್ದಾರೆ ಮನೆಗಳ ಹತ್ರ ಎಲ್ಲನೂ. ದಯವಿಟ್ಟು ಇದನ್ನು ನೀವು ಗಮನಕ್ಕೆ ತಗೊಂಬರಬೇಕು ಅಂಥೇಳಿ ನಾನು ಮನವಿ ಮಾಡ್ಕೊತಾ ಇದ್ವಿ. ಇದೆಲ್ಲ ಸುತ್ತ ನೋಡಿದ್ರೆ ಬಂಡೆ ಇರೋದು. ಈ ಬಂಡೆ ಜಾಗದಲ್ಲಿ ಅಮಾಯಕರಂತ ಹೇಳ್ಬೋದು, ಇಲ್ಲ ಬಡವರು ಅಂತ ಹೇಳ್ಬೋದು, ಅವರೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಆಗ್ತಾ ಇರೋದು ಇಲ್ಲಿ ಶೋಷಣೆ ಅಂತ ಕೂಡ ನಾವು ಹೇಳ್ಬೋದು. ಬಟ್ ಏನಂದರೆ ಇಲ್ಲಿ ಸುತ್ತಮುತ್ತ ನೋಡಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳನ್ನೇ ಸಮೇತ ನಾವು ಎಲ್ಲೂ ಹೊರಗಡೆ ಕಳಿಸ್ದಿರೋ ಅಂಥ ನಮ್ಮ ಇಂಥ ದೇಶದಲ್ಲಿ ಆ್ಯಕ್ಚುಲಾಗಿ ಹೆಣ್ಣು ಮಕ್ಕಳು ಹೊರಗಡೆ ಮಲ ಮತ್ತು ಮೂತ್ರ ವಿಸರ್ಜನೆಗೆ ತೋಪಿಗೆ ಹೋಗ್ಬೇಕಾಗುತ್ತೆ. ಬಟ್ ಏನಂದರೆ ಇದು ಓಕೆ, ಬಟ್ ನೆಕ್ಸ್ಟ್ ನಾವು ಯೋಚನೆ ಮಾಡಿದ್ರೆ ಅವರೇನಾದ್ರು ತೋಪು ಹೊಡೆದ್ರೆ ಪಾಪ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ. ಇದನ್ನು ನಮ್ಮ ಮನೆಗಳಲ್ಲಾದರೆ ನಾವು ಬಿಟ್ಬಿಡ್ತೀವ, ನಾವು ಕಾಯ್ದುಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡಬೇಕಂದ್ರೆ ನಮ್ಮ ಅಧಿಕಾರಿಗಳೇನಿದ್ದಾರೋ ಮುಂದೆ ಬಂದು ಹೆಣ್ಣು ಮಕ್ಕಳಿಗೆಲ್ಲ, ಗಂಡಸರು ಬಿಡಿ, ಗಂಡಸರು ಎಲ್ಲಿ ಬೇಕಾದರೂ ಹೋಗ್ತಾರೆ. ಒಟ್ಟಿನಲ್ಲಿ ಅಂದೇನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿನ ಅಂದ್ರೆ ಅಂದೇನಹಳ್ಳಿಯ ಈ ಒಂದು ಬಂಡೆ ಜಾಗದಲ್ಲಿರ್ತಕ್ಕಂಥ ಈ ನಿರ್ಗತಿಕರಿಗೆ ಕನಿಷ್ಠ ಪಕ್ಷ ಅವರಿಗೆ ಬಹಿರ್ದೇಶಕ್ಕೆ ಹೋಗಲು ಆ ಒಂದು ಶೌಚಾಲಯಗಳ ನಿರ್ಮಾಣವನ್ನ ಅಥವಾ ಅಲ್ಲೇ ಇರ್ತಕ್ಕಂಥದ್ದನ್ನ ಸ್ವಚ್ಛ ಮಾಡಿಕೊಂಡು ಇನ್ನು ಆ ಸ್ಥಿತಿವಂತ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋದನ್ನ ತೆರವುಗೊಳಿಸಿ ರಸ್ತೆಗಾಗಿ ನಮಗೆ ಜಾಗ ಬೇಕು ಅಂತೇಳಿ ಹೇಳುವಂತ ಈ ಮನುಷ್ಯ ಆ ಒಂದು ಜಾಗದಲ್ಲಿ ಯಾಕೆ ಇವರಿಗೆ ಇನ್ನಿಲ್ಲದಂತ ಕಿರುಕುಳವನ್ನ ನೀಡ್ತಿದ್ದಾನೆ? ಆತನೇ ಸ್ವತಃ ಒತ್ತುವರಿ ಮಾಡಿಕೊಂಡಿದ್ರು ಕೂಡ ಇದ್ಯಾವುದು ಕೂಡ ಕಣ್ಣಿಗೆ ಕಾಣದಂತಿರುವಂತಹ ಜಾಣ ಕಿವುಡುತನ ತೋರಿಸ್ತಾ ಇರುವಂತಹ ಅಧಿಕಾರಿಗಳು ಈ ಬಡವರ ನೆರವಿಗೆ ಆಗಮಿಸ್ತಾರ? ಅದೆಲ್ಲವೂ ಕೂಡ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.